ಈ ಭಾಗದ ಜನ ರಾಜಕೀಯವಾಗಿ ಒಳ್ಳೆ ಜನ, ಆದರೆ ವಿರೋಧ ಪಕ್ಷದವ್ರು ಸರಿ ಇಲ್ಲ. ಜನ ಸರಿ ಇದ್ದಾರೆ, ಆ ವಿರೋಧ ಪಕ್ಷದವ್ರು ಸರಿ ಇಲ್ಲ. ಆದರೂ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ 5 ಸ್ಥಾನಗಳಿಗೆ, ಲೋಕಸಭಾ ಸ್ಥಾನಗಳಿಗೆ 5 ಗೆಲ್ಲಿಸ್ಕೊಟ್ಟಿದ್ದೀರಿ. ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾವ ಸರ್ಕಾರ ಮಾಡಿತ್ತು ಹೇಳಿ ನೋಡೋಣ. ಶಕ್ತಿ ಯೋಜನೆ ಇವತ್ತು 7 ಕೋಟಿ ಕನ್ನಡಿಗರಲ್ಲಿ 3.5 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಧಾರ್ಮಿಕ ಸ್ಥಳಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ, ಟೂರಿಸಂ ಸೆಂಟರ್ಗಳಿಗೆ ಜನ ಎಲ್ಲ ಹೋಗ್ತಾ ಇದ್ದಾರೆ. ಜನರೆಲ್ಲ ಖುಷಿಯಾಗಿದ್ದಾರೆ. ಆದರೆ ಈ ವಿರೋಧ ಪಕ್ಷದವರು ಜನರಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಎತ್ಕಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ವಿರೋಧ ಪಕ್ಷದವರ ಮಾತುಗಳಿಗೆ ಕಿವಿ ಕೊಡಬೇಡಿ. ದಿನಾ ಒಂದು ಏನಾದ್ರು ಹೇಳೋದು, ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ. ನಾನು ಇವತ್ತು ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಇರುವಾಗ ಕೇಳಿದ್ರು, ರಸ್ತೆಗಳಲ್ಲಿ ನಿಮ್ಮ ಕಾಲದಲ್ಲಿ ರಸ್ತೆಗಳೆಲ್ಲ, ಈ ಸರಿ ಮಳೆ ಬಿದ್ದಿದೆ, ರಸ್ತೆಗಳು ಹೋಗಿದ್ದಾವೆ. 5 ವರ್ಷ ಇಲ್ಲಿ MLA ಕೂತಿದ್ದಾರೆ. 5 ವರ್ಷ ರಸ್ತೆಗಳು, ಹೊಸ ರಸ್ತೆಗಳು ಮಾಡೋದಿರಲಿ, ಮೇಂಟೆನೆನ್ಸ್ ಕೂಡ ಮಾಡಲಿಲ್ಲ. ಏನ್ರಪ್ಪ ಮೇಂಟೆನೆನ್ಸ್ ಮಾಡಿದ್ರ? ಒಂದು ಮಾಡಲಿಲ್ಲ. ನಾನು ಅದಕ್ಕೆ ಹೇಳಿದೆ, PWD ಇಲಾಖೆಯವ್ರಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ರಸ್ತೆ ಕೆಟ್ಟೋಗಿದೆ ಕೂಡಲೇ ಅದನ್ನ ಮಳೆ ನಿಂತ ತಕ್ಷಣನೇ ರಿಪೇರಿ ಮಾಡಿ ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಕಟ್ಟಾಜ್ಞೆಯನ್ನ ಕೊಟ್ಟಿದ್ದೇನೆ. ಶಕ್ತಿ ಯೋಜನೆ ಜಾರಿ ಮಾಡೋದು, ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡೋದು, ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಮಾಡೋದು, ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡೋದು, ಯುವ ನಿಧಿಯನ್ನ ಜಾರಿ ಮಾಡೋದು ಮಾಡಿದೀವೋ ಇಲ್ಲ? ಇವತ್ತು 4,000 ರಿಂದ 5,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ. ಒಂದು ತಿಂಗಳಿಗೆ 4,000 ರಿಂದ 5,000 ರೂಪಾಯಿ. ಒಂದು ವರ್ಷಕ್ಕೆ 50,000ದಿಂದ 60,000 ರೂಪಾಯಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ, ಮಧ್ಯವರ್ತಿಗಳೇ ಇಲ್ಲ. ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 2,000 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಅದು ಯಾರಿಗಾರು ಹೋಯ್ತದ? ನೇರವಾಗಿ ಮಹಿಳೆಯರಿಗೆ, ಮಹಿಳಾ ಯಜಮಾನಿಗೆ 1,23,00,000 ಕುಟುಂಬಗಳಿಗೆ ಪ್ರತಿ ತಿಂಗಳು ಒಬ್ಬರು ತಲಾ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ. ಬಿಜೆಪಿಯವರು ಮಾಡಲಿಲ್ಲ. ಅವ್ರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಜಾರಿ ಮಾಡ್ತದೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡೆಲ್ಲಿಂದ ತರ್ತಾರೆ? ಇವತ್ತು ವರ್ಷಕ್ಕೆ ಈ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಮೊನ್ನೆ 17ನೇ ತಾರೀಕು, ಈ ತಿಂಗಳು 16ನೇ ತಾರೀಕು ಕಲಬುರಗಿನಲ್ಲಿ ಸಚಿವ ಸಂಪುಟದ ಸಭೆಯನ್ನು ಮಾಡೋದು. ಒಟ್ಟು 56 ಸಬ್ಜೆಕ್ಟ್ಗಳನ್ನ, ಅವತ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ಸ್ ಇದ್ದದ್ದು 56, ಅದರಲ್ಲಿ 46 ಸಬ್ಜೆಕ್ಟ್ಗಳು
ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂಥವಾಗಿದ್ದು 56 ಸಬ್ಜೆಕ್ಟ್ಗಳು ಅಲ್ಲ 46 ಸಬ್ಜೆಕ್ಟ್ಗಳು ಹೈದರಾಬಾದ್ ಕರ್ನಾಟಕ ಯಾವ ಕಾಲದಲ್ಲಿ ಮಾಡಿದ್ರಪ್ಪ? ಸುಮಾರು 12,692 ಕೋಟಿ ರೂಪಾಯಿಗಳು ಒಟ್ಟು ಅವತ್ತು ಮಂಜೂರಾದದ್ದು. ಅದರಲ್ಲಿ 11,770 ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಿದ್ದೇವೆ. ಏನಪ್ಪ ಶರಣ್ ಪ್ರಕಾಶ್, ನೀನು ಹೇಳ್ತಾ ಇದೀಯ ಇಲ್ವೋ? ಹೇಳ್ತಾ ಇದೆಯಾ ಇಲ್ವೋ? ಹೇಳ್ಬೇಕು, ನಮ್ಮ MLA ಗಳೆಲ್ಲ ಹೇಳ್ಬೇಕು. 11,770 ಕೋಟಿ, 11,770 ಕೋಟಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ 371J ಮಾಡಿಕೊಟ್ಟವ್ರು ಯಾರು? ಯಾರೇ ಮಾಡಿದ್ರು? ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ SM ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಪತ್ರ ಬರೀತಾರೆ, 371J ಮಾಡಿಕೊಡಿ, ವಿಶೇಷ ಸ್ಥಾನಮಾನಗಳನ್ನು ಕೊಡಿ, ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ, ನಿಜಾಮರ ಕಾಲದಿಂದ ಹಿಂದುಳಿದಿದೆ, ಅದಕ್ಕೋಸ್ಕರ ವಿಶೇಷವಾಗಿ ಸಂವಿಧಾನ ತಿದ್ದುಪಡಿ ಮಾಡಿ 371J ಮಾಡಿಕೊಡಿ ಅಂತ ಕೇಳಿದ್ರು. ಆದರೆ ಅದ್ವಾನಿಯವರು ಒಂದಿನ ಉಪ ಪ್ರಧಾನಿಯಾಗಿದ್ದಂಥವ್ರು, ಅವರು ಪತ್ರ ಬರೀತಾರೆ, ಹೋಮ್ ಮಿನಿಸ್ಟರ್ ಆಗಿ ಪತ್ರ ಬರೀತಾರೆ, ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ವಾನಿ ಅವರು ಯಾವ ಪಾರ್ಟಿಯವರು? ಬಿಜೆಪಿ ಪಾರ್ಟಿಯ ಮಹಾನಾಯಕ. ಅವ್ರು ಪತ್ರ ಬರೀತಾರೆ, ಆಗಲ್ಲ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಭಾಗದ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಸೋನಿಯಾ ಗಾಂಧಿ ಅವರು ಹೇಳಿ 371J ಆಗ್ತದೆ. ಅದಕ್ಕೆ ಈ ವರ್ಷ 24-25ರಲ್ಲಿ 5,000 ಕೋಟಿ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಯಾವಾಗಲೂ ಕೊಟ್ಟಿರಲಿಲ್ಲ. 5,000 ಕೋಟಿ. ಈ ಭಾಗ ಅಭಿವೃದ್ಧಿ ಆಗಬೇಕು. ಅಷ್ಟೇ ಅಲ್ಲ, ನಂಜುಂಡಪ್ಪನವರ ವರದಿ ಪ್ರಕಾರ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸಲಿಕ್ಕೋಸ್ಕರ, ಜಿಲ್ಲೆಗಳಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ಸರಿಪಡಿಸಲಿಕ್ಕೋಸ್ಕರ 2002ರಲ್ಲಿ ಡಾಕ್ಟರ್ ನಂಜುಂಡಪ್ಪನವರು ವರದಿ ಕೊಟ್ಟಿದ್ರು, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ. ಈಗ ಮತ್ತೆ ಅದು ಹಳೆಯ ವರದಿ ಅಂತೇಳಿ ಹೊಸ ವರದಿಯನ್ನು ತಗೊಳ್ಳಿಕ್ಕೆ, ಮತ್ತೆ ನಂಜುಂಡಪ್ಪನವರ ವರದಿಯ ಪರಿಣಾಮ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೇವೆ. ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೇವೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಗೋವಿಂದರಾವ್ ಅವರ ವರದಿ ಬಂದ ಮೇಲೆ ಈ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಬಂದಿದ್ರು. ಅವ್ರಿಗೆ ಹೇಳಿದೆ, ನಾವು 5,000 ಕೋಟಿ ಕೊಡ್ತಾ ಇದ್ದೀವಿ ವರ್ಷಕ್ಕೆ, ನೀವು 5,000 ಕೋಟಿ ಕೊಡ್ರಿ. ಹೈದರಾಬಾದ್ ಇಲ್ಲಿ ಬಿಜೆಪಿ MP ಗಳಿದಾರಲ್ಲ, ಅವ್ರು ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ 5,000 ಕೊಡ್ರಿ ಅಂತ ಹೇಳ್ಬೇಕಲ್ಲ. ಈ ಪುಣ್ಯಾತ್ಮರು ಬಾಯಿನೇ ಬಿಡಲ್ಲ. ಇವನ್ನೆಲ್ಲ ಆರಿಸಿ ಕಳಿಸ್ತೀರಿ, ನೀವು ಕಳಿಸಿಲ್ಲ ಬಿಡಿ, ಬೇರೆ ಭಾಗದವ್ರು ಕಳಿಸಿದ್ದಾರೆ. ಯಾವತ್ತೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದೇ ಇಲ್ಲ.
ನಾವು ಕಲಬುರಗಿಯಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಬಂದಿದ್ದೀರಿ. ಮತ್ತೆ ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ ಹಾರೈಸಲಿಕ್ಕೆ ಬಂದಿದ್ದೀರಿ. ನಮ್ಮ ಸರ್ಕಾರ, ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಮಾಡಲ್ಲ, ಬಡವರಿಗೆ ಅನ್ಯಾಯ ಮಾಡಲ್ಲ. ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಾವು ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಕನ್ನಯ್ಯ ನಾಯ್ಡು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಯಾಕಂತಂದರೆ ಪಾಪ ಅವರು ಇಲ್ಲೇ ಇದ್ಕೊಂಡು, ಅವರು ಹೈದರಾಬಾದ್ನವರು, ಇಲ್ಲೇ ಇದ್ಕೊಂಡು ನಮ್ಮ ಕೆಲಸನ ಪೂರ್ಣಗೊಳಿಸ್ಕೊಟ್ಟಿದ್ದಾರೆ. ಭಾಳ ತ್ವರಿತ ಗತಿನಲ್ಲಿ ಪೂರ್ಣಗೊಳಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಯವರು ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಇವತ್ತು ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಅವ್ರನ್ನೆಲ್ಲ ಕೃತಜ್ಞತಾ ಪೂರ್ವಕವಾಗಿ ನೆನ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.